ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಶ್ರೀ ವಿದ್ಯಾಚೌಡೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ಬಂದ್ಬಿಟ್ಟು ತುಮಕೂರು ಮತ್ತು ಹುಲಿಯೂರು ದುರ್ಗದ ಪಕ್ಕ ಇರೋದು. ಅಂದರೆ ನೀವು ನಾಮಗ್ಲದ ಮೇಲೆ ಹೋದರೂ ಹೋಗ್ಬೋದು, ಮೈಸೂರು ಮೇಲಾದ್ರೂ ಹೋಗ್ಬೋದು. ನಿಮ್ಗೆ ಎಲ್ಲಿ ಫೆಸಿಲಿಟೀಸ್ ಇದೆ ಅಲ್ಲಿಂದ ಹೋಗ್ಬೋದು. ಈ ದೇವಸ್ಥಾನದಲ್ಲಿ ಮುಖ್ಯ ಏನಪ್ಪ ಅಂದರೆ ಮೇನ್ ದೇವ್ರ ಪೂಜೆ ಆಗಿದ ತಕ್ಷಣ ಫಸ್ಟು ಹಸು ಕರುಗಳಿಗೆ ಪೂಜೆ ಮಾಡ್ತಾರೆ. ದೇವ್ರನ್ನ ನೋಡೋಕ್ಕೆ ಒಂಥರ ಚೆನ್ನಾಗಿರುತ್ತೆ. ತಾಯಿ ಎದ್ದು ಬರ್ತಿದ್ದಾಳೇನೋ ಅನ್ನೋ ಥರ ರೆಡಿಯಾಗಿರ್ತಾರೆ. ಇಲ್ಲಿ ಜಾತ್ರಾ ಮಹೋತ್ಸವಗಳು ಕೂಡ ಇರುತ್ತೆ. ಈ ದೇವಸ್ಥಾನದಲ್ಲಿ ನೀವು ಮಕ್ಕಳಿಗೆ ವಿದ್ಯಾಭ್ಯಾಸ ಕೂಡ ಮಾಡಿಸ್ಬೋದು. ತುಂಬಾ ಫೆಸಿಲಿಟೀಸ್ ಅವೈಲೇಬಲ್ ಇದೆ ಇಲ್ಲಿ. ನಾವು ಮಕ್ಕಳು ಫ್ರೀ ಇದ್ದಾರೆ ಅಂತ ಕರ್ಕೊಂಡ್ಬಂದಿದ್ದೀವಿ. ನೀವು ಕೂಡ ಮಕ್ಕಳು ಯಾವಾಗ ಫ್ರೀ ಇರ್ತಾರೆ ಅವಾಗೆಲ್ಲ ಕರ್ಕೊಂಬರ್ಬೋದು. ನಾವು ಹೋಗಿದ ತಕ್ಷಣ ನಮಗೆ ಅನ್ನದಾನ ಮಾಡ್ತಿದ್ರು. ಸೊ ಪ್ರಸಾದದ ರೂಪದಲ್ಲಿ ಅನ್ನ ಕೂಡ ಸಿಕ್ತು. ಮತ್ತು ಅಲ್ಲಿ ಮಕ್ಕಳೆಲ್ಲ ತುಂಬಾ ಎಂಜಾಯ್ ಮಾಡ್ತಾಯಿದ್ರು. ಹಸು ಕರುಗಳು ಇದ್ದಿದ್ದರಿಂದ ಹೋಗಿ ಮುಟ್ಟೋದು, ನಾನು ದೂರದಿಂದ ನಿಂತ್ಕೊಂಡು ನೋಡೋದು, ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದರು. ಆ್ಯಂಡ್ ನಾವು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವು. ನೀವು ಯಾವಾಗಲಾದ್ರೂ ಫ್ರೀ ಇದ್ದರೆ ಅಂದರೆ ನಿಮಗೆ ಯಾವಾಗ ವರ್ಕ್ ಲೋಡ್ ಎಲ್ಲ ಕಮ್ಮಿಯಾಗಿ ಫ್ರೀ ಇರ್ತೀರೋ ಆವಾಗ ಟೈಮಲ್ಲಿ ಮಕ್ಕಳನ್ನ ಕರ್ಕೊಂಡು ಒಂದ್ಸರಿ ಇಲ್ಲಿಗೆ ವಿಸಿಟ್ ಮಾಡಿ. ಇದನ್ನ ಬೇಕಾದ್ರೆ ನೀವು ಗೂಗಲಲ್ಲಿ ನೋಡಿದ್ರು ರೂಟ್ ಲೊಕೇಶನ್ ತೋರಿಸುತ್ತೆ. ಲೈಫ್ ಟೈಮಲ್ಲಿ ಒಂದ್ಸತಿ ಹೋಗಿ ಬನ್ನಿ, ನಿಮಗೆ ಎಷ್ಟೋ ಮನಸ್ಸಿಗೆ ಹಗುರ ಅನಿಸುತ್ತೆ. ಸೊ ಇದಾಗಿತ್ತು ಇವತ್ತಿನ